ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ NK. ಇಂದು ತುಮಕೂರಿನ ಡಿ ದೇವರಾಜ ಅರಸು KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಆಟೋ ನಿಲ್ದಾಣದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ 5ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರವಿಕಿರಣ್ BS ರವರು, ಉಪಾಧ್ಯಕ್ಷರಾದ ಇಮ್ತಿಯಾಜ್ ಪಾಷಾರವರು, ಶೌಕತ್ ಅಲಿರವರು ಮತ್ತು ಆಟೋ ಘಟಕದ ಸದಸ್ಯರುಗಳು ಹಾಗೂ ಗಣ್ಯರು ಹಾಜರಿದ್ದರು. ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್. ಈ ದಿನ ತುಮಕೂರು ನಗರದ KSRTC ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಆಟೋ ಚಾಲಕರ ಸಂಘದ ವತಿಯಿಂದ 5ನೇ ವರ್ಷದ ವಿಜೃಂಭಣೆಯ ರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಸೇರಿ ಆಚರಿಸಿದ್ದೇವೆ. ನಿಜವಾಗ್ಲೂ ಕೂಡ ಆಟೋ ಚಾಲಕರ ಕನ್ನಡ ಪ್ರಭಾವವನ್ನು ನೋಡಿ ಹೆಮ್ಮೆ ಅನ್ನಿಸ್ತಿದೆ. ಯಾಕೆಂದರೆ ಕರ್ನಾಟಕದಲ್ಲಿ ಯಾವ ಆಟೋ ಚಾಲಕರು ಇಷ್ಟು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ, ಇದರಲ್ಲಿ ನಮಗೆಲ್ಲರಿಗೂ ಕೂಡ ಮಾದರಿ. ಇವಾಗ ಇರುವಂಥ ಕನ್ನಡದ ಪ್ರೇಮ, ಕನ್ನಡದ ಭಕ್ತಿ, ಕನ್ನಡಕ್ಕೆ ಇವರು ತೋರಿಸ್ತಿರುವ ಅಭಿಮಾನ ನಾವೆಲ್ಲರೂ ಕೂಡ ಕಲಿಯುವಂಥದ್ದಾಗಬೇಕು. ಕನ್ನಡಕ್ಕಾಗಿ ನಾವೆಲ್ಲರೂ ಕೂಡ ಸಲ್ಲಿಸುತ್ತಿರುವ ಸೇವೆ ಎಲ್ಲರಿಗೂ ಮಾದರಿಯಾಗಲಿ. ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಏನು ನಮ್ಮ ರವಿ ಅವರು, ವಸೀಂ ಅವರು, ಇಮ್ತಿಯಾಜ್ ಅವರು ಇವರೆಲ್ಲ ಸೇರಿ ಎಲ್ಲ ಆಟೋ ಚಾಲಕರ ಜೊತೆ ಎಲ್ಲ ಪದಾಧಿಕಾರಿಗಳು ಸೇರಿ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಸ್ಟ್ಯಾಂಡಲ್ಲಿ ಶಿವಕುಮಾರ ಸ್ವಾಮೀಜಿ ಆಟೋ ನಿಲ್ದಾಣದಲ್ಲಿ ರಾಜ್ಯೋತ್ಸವವನ್ನು ಮಾಡ್ತವ್ರೆ. ಎಲ್ಲ ಆಟೋ ಚಾಲಕರಿಗೂ ಮತ್ತು ಅಕ್ಕಪಕ್ಕ ಅಂಗಡಿಯವರು ಎಲ್ಲ ಇದರೊಳಗೆ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಈಗ ಬರ್ತಾ ಇನ್ನ ನಮ್ಮ ತುಮಕೂರಲ್ಲಿ ನಮ್ಮ ಆಟೋ ಸ್ಟ್ಯಾಂಡ್ ಈಗ ನೀವು ಬಸ್ ಸ್ಟ್ಯಾಂಡಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತವ್ರೆ. ಈಗ ನಾನು ಎಲ್ಲೂ ಹೋಗ್ತಾ ಇದ್ರು ನೋಡಿ, ಬರೀ ಆಟೋ ಚಾಲಕರು ಮತ್ತು 4 ಚಕ್ರ ವಾಹನ ಎಲ್ಲರೂ ಮಂಡಿಪೇಟೆಯಲ್ಲಿ ಆಗಲಿ, ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಾಗಲಿ, ಈ ಬಸ್ ಸ್ಟ್ಯಾಂಡಲ್ಲಾಗಲಿ ಎಲ್ಲ ಆಟೋ ಚಾಲಕರು ಮತ್ತು ಎಲ್ಲ ಸಾಥ್ ಕೊಡ್ತಾವ್ರೆ. ಈಗ ಮುಂದಿನ ದಿವಸದಲ್ಲಿ ಎಲ್ಲರೂ ಆಟೋ ಚಾಲಕರಿಗೂ ಕನ್ನಡ ರಾಜ್ಯೋತ್ಸವಕ್ಕೆಲ್ಲ ಸಾಥ್ ಕೊಡಬೇಕು ಅಂತ ಹೇಳ್ತಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಅನ್ಕೊಂಡೇ ಇರಲಿಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಇನ್ನೂ ಅದ್ಭುತ ಮೇಲೆ ಅಂತ ಹೇಳಿ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನಾವು ನನ್ನ ಹೆಸರು ರವಿಕಿರಣ್ ಅಂತ. ಇಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಆಟೋ ನಿಲ್ದಾಣದಲ್ಲಿ 5ನೇ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡಿದ್ದೀವಿ. ಎಲ್ಲ ಆಟೋ ಚಾಲಕರು ಹಾಗೂ ಮಾಲೀಕರು ಎಲ್ಲ ಒಂದುಗೂಡಿ, ಎಲ್ಲ ಅಣ್ಣ ತಮ್ಮಂದಿರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಮುಂದಕ್ಕೂ ಇದೇ ಥರ ಸಹಕರಿಸಬೇಕು ಅಂತೇಳಿ ನನ್ನ ಅಣ್ಣ ತಮ್ಮಂದಿರಿಗೆಲ್ಲ ನಾನು ಕೋರ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನಾಂಕ ನನ್ನ ಹೆಸರು ಇಮ್ತಿಯಾಜ್ ಅಂತ. ಈ ದಿನಾಂಕ 26/11/2024 ತಾರೀಕು ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರು ಸೇರಿ KSRTC ಬಸ್ ಸ್ಟ್ಯಾಂಡಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಿದ್ವಿ. 4 ವರ್ಷದಿಂದನೂ ಮಾಡ್ಕೊಂಡು ಬರ್ತಾಯಿದ್ದು. ಈ ವರ್ಷನೂ 5ನೇ ವರ್ಷ. ಸರ್, ನಾವು ಆಟೋ ಸಂಘದಿಂದ ಮಾತಾಡಿದ್ದೀರಾ? ಬೇರೆ ಸಂಘದಿಂದ ಮಾತಾಡಿದ್ದೀರಾ? ನಾವು ಆಟೋ ಚಾಲಕರು ಮಾಲೀಕರು ಎಲ್ಲ ಸೇರಿ, ಯಾವುದೇ ಸಂಘದಿಂದ ಇಲ್ಲ, ಯಾರ್ದು ಇಲ್ಲ, ಎಲ್ಲ ಆಟೋ ಚಾಲಕರು ಮಾಲೀಕರು ಸೇರಿ ನಾವು KRS ಪಕ್ಷದಲ್ಲಿ ಇರೋದು. ಈಗ KRS ಪಕ್ಷದಿಂದ ಮಾಡಿಲ್ಲ, ಎಲ್ಲ ಆಟೋ ಚಾಲಕರು ಮಾಲೀಕರು ಸೇರಿ ಎಲ್ಲ ಆಟೋ ಚಾಲಕರು ಸ್ವಲ್ಪ ದುಡ್ಡು ಹಾಕಿ 5 ವರ್ಷದಿಂದ ಮಾಡ್ತಾಯಿದ್ವಿ. ಈ ವರ್ಷನೂ ಮಾಡ್ಕೊಂಡು ಬರ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ನಾವೇ ಒಂದು ಸಂಘಟನೆ ತುಮಕೂರಲ್ಲಿ ರಿಜಿಸ್ಟರ್ ಮಾಡಿಸ್ತೀವಿ. ಸದ್ಯದಲ್ಲೇ ನಿಮಗೂ ಮನೆಗೂ ತಗೊಂಡಿದ್ದೀವಿ ಸರ್. ಎಲ್ಲರೂ ಸೇರಿ ತುಮಕೂರಲ್ಲಿ ಎಲ್ಲ ಆಟೋ ಚಾಲಕರಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ನಾವು ಭಾಳ ಕನಸು ಕಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡ್ತೀವಿ ಸರ್. ಆಮೇಲೆ ಮುಂದಿನ ದಿನಗಳನ್ನು ಇದಕ್ಕಿಂತ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸರ್. ಜೊತೆ ಮೀಟಿಂಗ್ ಆದಾಗ ಜನವರಿಯಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಅದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಟ್ಕೋಬೇಕಂತ ಒಂದು ತಿಂಗಳು ಟೈಮ್ ಒಂದು ಕೊಟ್ಟಿದ್ದಾರೆ ಎಷ್ಟು ಸಾಹೇಬರು. ನಾವು ಪೋಲಿಸ್ ನಾವು ಜಾಯಿಂಟ್ ಆಗಿ ಚೆಕ್ ಮಾಡ್ತೀವಿ ಆಟೋ ಟ್ರಾನ್ಸ್ ಬಂದು. ಹಂಗೆ ಅಷ್ಟೊಂದುಗಳೆಲ್ಲ ಡಾಕ್ಯುಮೆಂಟ್ಸ್ ಸರಿ ಮಾಡ್ಕೋಬೇಕಂತ ತಮ್ಮ ತೋರ್ತಾ ಇದ್ವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.